ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಇದನ್ನು ಖಂಡಿಸ್ತಾ ಇದ್ದೀರಿ. ಇವತ್ತು ಏನಾದರೂ ತನಿಖೆ ಆದರೆ ಇವತ್ತು ಕುಮಾರಸ್ವಾಮಿಯವರೇ ಮೊದಲ ಆಪಾದಿತರಾಗ್ತಿದೆ. ಅವರೇ ಹೇಳಿದ್ದಾರೆ, ನಾನೇ ಇದಕ್ಕೆಲ್ಲ ಸೂತ್ರಧಾರ, ನಾನೇ ಹೇಳಿದ್ದು ಅವ್ರಿಗೆ ಹೋಗಿ ರೆಕಾರ್ಡ್ ಮಾಡಿ ಅಂತ. ನಮಗಿರೋ ಇನ್ಫಾರ್ಮೇಷನ್ ಜನ ಅಲ್ಲಿ ಮಾತಾಡೋವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಆ ಕಾನ್ವರ್ಸೇಷನನ್ನು ಕೇಳಿಸ್ಕೊತಾ ಇದ್ದಾರೆ ಅಂತ ನಮಗಿರೋ ಇನ್ಫಾರ್ಮೇಷನ್. ಆ ರೀತಿ ಆದರೆ ಇದು ಫೋನ್ ಕದ್ದಾಲಿಕೆ ಪ್ರಕರಣ ಆಗ್ತದೆ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಈ ಫೋನ್ ಕದ್ದಾಲಿಕೆಯಲ್ಲಿ ರಾಜೀನಾಮೆ ಕೊಟ್ಟು ಹೋಗಿದ್ದಂಥ ಸಂದರ್ಭ ಬಂದಿದೆ. ಅದೇ ರೀತಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು. ಇವತ್ತು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅವರ ಒಳಜಳಗದಿಂದ ಇವತ್ತು ಸರ್ಕಾರ ಇಂಥ ಬಹುಮತ ಕಳ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಬಚಾವ್ ಮಾಡೋಕ್ಕೋಸ್ಕರ ಈ ಒಂದು ಸಿಡಿಯನ್ನು ಬಿಡುಗಡೆ ಮಾಡಿ ಜನರ ಭಾವನೆಗಳನ್ನು, ಜನರ ಮನಸ್ಸನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು ಒಂದೇ ಒಂದು ಉದ್ದೇಶದಿಂದ ಕುಮಾರಸ್ವಾಮಿಯವರು ಈ ಕೆಲಸ ಮಾಡಿದ್ದಾರೆ. ನಮಗೆ ಕರ್ನಾಟಕದಲ್ಲಿ ಏನು ಬರ ಇದೆ, ಅಭಿವೃದ್ಧಿ ಕಾರ್ಯಗಳಾಗಬೇಕಾಯಿತು, ಇದೆಲ್ಲ ಭಾಳ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅಂತ ನಾವು ತಯಾರಾಗಿ ಬಂದಿದ್ರಿ. ಆದರೆ ಮುಖ್ಯಮಂತ್ರಿಗಳು ಇದನ್ನು ಡೈವರ್ಟ್ ಮಾಡಿ, ಯಾರೇ ಮುಖ್ಯಮಂತ್ರಿ ಆದ್ರೂ ಬಡ್ಜೆಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ತಿಂಗಳು ನಿದ್ದೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಕೆಲಸ ಇರ್ತದೆ. ಇವ್ರು ಬಿಡು ಮಾಡ್ಕೊಂಡು ಸ್ಪೀಕರ್ಗೂ ಹೇಳಿದೆ, ನಿಮ್ಮ ಮೇಲೆ ಆಪಾದನೆ ಬಂದಿದೆ ಅಂತ ಹೇಳಿದೆ, ಏಕಾಏಕಿ ಪತ್ರಿಕಾ ಹೇಳಿಕೆಯನ್ನು ಮಾಡೋದು, ಪ್ರೆಸ್ ಮೀಟ್ ಮಾಡೋ ಮುಖಾಂತರ ಇಡೀ ಏನು ಬಡ್ಜೆಟ್ ಮೇಲೆ ಕೇಂದ್ರೀಕೃತ ಆಗಬೇಕಾಯಿತು ಈ ಸದನ, ಅದನ್ನು ಬೇರೆ ಡೈವರ್ಟ್ ಮಾಡಿ ಇವತ್ತು ಇಡೀ ಸದನವನ್ನು ತಪ್ಪು ದಾರಿಗೆಳೆದಿದ್ದಾರೆ. ಈ ಸರ್ವಾಧಿಕಾರಿ ಧೋರಣೆ, ಹಠಮಾರಿ ಧೋರಣೆ, ನಾವೇಳಿದ್ದೇ ನಡಿಬೇಕು, ನಾವೇಳಿದ್ದೇ ಆಗಬೇಕು ಅಂತ ಹಠಮಾರಿ ಧೋರಣೆ ಏನು ಆಡಳಿತ ಪಕ್ಷ ಮಾಡ್ತಾ ಇದೆ, ಇದು ಖಂಡನೀಯ. ನಾರ್ಮಲಿ ಸರ್ಕಾರ ನಡೆಸುವಂಥವ್ರು ಹಠಮಾರಿ ಧೋರಣೆ ಮಾಡಲ್ಲ, ಅದೊಂದು ಪರಂಪರೆ. ಯಾಕಂದರೆ ಅಧಿವೇಶನ ನಡಿಬೇಕು. ಆದರೆ ಇವತ್ತು ನಾವು ಲಿಬರಲ್ ಆಗಿದ್ದರೂ ಕೂಡ ನಾವು ಸದನ ಸಮಿತಿ ಮಾಡಿ, ಪ್ರಿವಿಲೇಜ್ ಕಮಿಟಿ ಕೊಡಿ, ಅಥವಾ ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟಿಂದ ಮಾಡಿಸಿ ಅಂತ ಈ ಥರ 3 ಆಪ್ಷನ್ ಕೊಟ್ಟರೂ ಕೂಡ SIT ಅಂತ ಒಂದೇ ಹಿಡ್ಕೊಂಡು ಇವತ್ತು ಹಠಮಾರಿ ಧೋರಣೆ ಮಾಡಿ ಇಡೀ ಸದನವನ್ನು ಹಾಳು ಮಾಡ್ತಾ ಇರೋವಂಥದ್ದು ಆಡಳಿತ ಪಕ್ಷ. ಇವತ್ತು ಇಡೀ ಸದನ ಹಾಳಾಗಿದ್ದರೆ, ಇಲ್ಲಿ ಚರ್ಚೆ ಆಗಬೇಕಾಗಿದ್ದಂಥ ಬಡ್ಜೆಟ್ ಮೇಲೆ, ಅಭಿವೃದ್ಧಿ ಕಾರ್ಯ ಮೇಲೆ ಏನಾದರೂ ಹಾಳಾಗಿದ್ದರೆ ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಮತ್ತು ಆಡಳಿತ ಪಕ್ಷನೇ, ಮುಖ್ಯಮಂತ್ರಿನೇ ಅಂತ ನೇರ ಆಪಾದನೆಯನ್ನು ನಾನು ಮಾಡ್ತಾ ಇದ್ದೀನಿ. ಇಲ್ಲ, ನಾವು ಅಹೋರಾತ್ರಿ ಧರಣಿ ಜನರ ವಿಚಾರ ಇದ್ದಿದ್ರೆ ನಾವು ಮಾಡ್ತಾ ಇದ್ರಿ. ಇಲ್ಲಿ ಮುಖ್ಯಮಂತ್ರಿಗಳು ಬಡ್ಜೆಟನ್ನು ಮಾಡೋವಂಥ ಸಂದರ್ಭದಲ್ಲಿ ಅವ್ರಿಗೆ ಬಹುಮತ ಇಲ್ಲ ಅನ್ನೋದು ಏನಾದರೂ ಸಾಬೀತಾಗ್ತದೆ ಅಂತೇಳಿ ಇದನ್ನು ಡೈವರ್ಟ್ ಮಾಡೋವಂಥದ್ದಕ್ಕೆ ಮಾಡಿದರೆ ಅಭಿವೃದ್ಧಿ ಕಾರ್ಯ ಚರ್ಚೆ ಆಗಬೇಕಾಯಿತು. ಇದು ನಾವು ಪ್ರತಿಭಟನೆಯನ್ನು ಬೆಲ್ಲಲ್ಲಿದ್ದೀರಿ, ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೀವಿ. ಇವತ್ತು ಪ್ರೀತಮ್ ಗೌಡ ನಮ್ಮ ಶಾಸಕರು, ಅವ್ರ ಮೇಲೆ ಹಲ್ಲೆ ಆಗಿರೋದನ್ನು ಖಂಡಿಸ್ತೀನಿ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋವಂಥದ್ದು, ಇವ್ರಿಗೇನ ಅಭಿಪ್ರಾಯ ಭೇದ ಇದ್ದರೆ ಅದನ್ನು ಚರ್ಚೆ ಮಾಡ್ಬೋದಾಯಿತು. ಈ ಪ್ರೀತಮ್ ಗೌಡ ಹೇಳಿದಾರೋ ಇಲ್ಲೋ ಅನ್ನೋದು ಕೂಡ ಇನ್ನೂ ಪ್ರೂವ್ ಆಗಿಲ್ಲ. ನಾನು ಪ್ರೀತಮ್ ಗೌಡ ಹತ್ರ ಮಾತಾಡಿದೆ, ನಮ್ಮ ಹಾಸನದ ಶಾಸಕ. ಅವ್ರು ಹೇಳಿದ್ರು, ಅಣ್ಣ ನಾನು ಹೇಳೇ ಇಲ್ಲ ಅಣ್ಣ, ಆ ಥರದ್ದು ಏನು ಈ ಕಾನ್ವರ್ಸೇಷನ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ನಾನು ಅಲ್ಲಿರಲೇ ಇಲ್ಲ, ನಾನು ಆ ರೂಮಲ್ಲಿ ಇರಲೇ ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇಷ್ಟಿದ್ರೂ ಕೂಡ ನಮ್ಮ ಶಾಸಕರು ಮೇಲೆ ಹಲ್ಲೆ ಮಾಡಿ, ದೌರ್ಜನ್ಯ ಮಾಡಿ, ಅವ್ರನ್ನ ಭಯಭೀತ ಮಾಡುವಂಥದ್ದು. ಇವತ್ತು ಒಬ್ಬರು ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಆಗಿದ್ದಾರೆ. ಅಷ್ಟು ರೀತಿ ಹಲ್ಲೆ ಮಾಡೋದು ಇದು ಪ್ರಜಾಪ್ರಭುತ್ವದ ವಿರೋಧಿ, ಇದು ದೌರ್ಜನ್ಯ. ಈ ಹಲ್ಲೆ ದೌರ್ಜನ್ಯದ ವಿರುದ್ಧನೂ ಕೂಡ ನಾವು ಹೋರಾಟವನ್ನು ನಾವು ಮಾಡ್ತೀವಿ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈ ರೌಡಿಸಮ್ ಪಾಲಿಟಿಕ್ಸ್ ಮಾಡುವಂಥದ್ದು ಪ್ರಜಾಪ್ರಭುತ್ವಕ್ಕೆ, ಸಮಾಜಕ್ಕೆ ಒಳ್ಳೆಯದಲ್ಲ. ಈ ಥರದ್ದು ಮಾಡೋದು ಪ್ರಜಾಪ್ರಭುತ್ವಕ್ಕೆ ಅಪಚಾರ ಮಾಡ್ದಂಗೆ ಅಂತ ನಾನು